ನಮ್ಮೂರಿಂದ ಸುಮಾರು ದೂರ ಹೋಗಬೇಕು ಆ ಗಿಡ ತೋರಬೇಕು ಅಂತಂದರೆ ಕಾಡು ಬದನೆ ಚಿಕನ್ ಅದು ಕೊಟ್ಬಿಟ್ಟು ಬಂದೆ. ನಾವು ಮಾಡಿದ್ರೆ ತಿನ್ನೋಕ್ಕಷ್ಟಾಗಿ ಇದಾಗಿಲ್ಲ. ಅವಳೇ ಮಾಡಿ ಚಿಕನ್ ಫ್ರೈಯಾರ ಮಾಡಲಿ, ಮಸಾಲನಾರ ಮಾಡಲಿ, ಸಾಂಬಾರನಾರ ಮಾಡಲಿ, ಏನಾರ ಮಾಡಲಿ ಒಂದು ಮೊಟ್ಟೆ ಕೋಳಿ ತಗೊಬಂದು ಕೊಟ್ಬಿಟ್ಟು ಬಂದೆ. ನೋಡಿ ಇದೆಯಾ ಕಾಯಿ ಕಾಣ್ತಾವೆ ನೋಡಿ. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಏನು ಸಮಾಚಾರ? ಮಾಮೂಲಿ ಜೀವನ, ಮಾಮೂಲಿ ಮಾತುಕತೆ. ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ನೆಟ್ಟಿದ್ವಲ್ಲ, ಎಲ್ಲ ಚೆನ್ನಾಗಿ ಕಡ್ದವೆ. ಮ್ಯಾಟ್ರು ಬೇರೆ ಐತೆ. ಇವತ್ತು ಯಾವುದೋ ಒಂದು ಕಾಯಿ ತೋರಿಸ್ತೀನಿ ಅಂತ ಹೇಳಿದೆ ನಿಮಗೆ. ಸಂಡೆಕಾಯೋ, ಸುಂಡೆಕಾಯೋ, ಕಾಡು ಬದನೆ, ಈ ಥರ ಏನೇನೋ ಹೆಸರುಗಳಿಂದ ಕರೀತಾರೆ. ಅದನ್ನ ಕರೆಯೋದಿರಲಿ, ಅದನ್ನು ನೀವು ಯಾವ್ದಾರ ಒಂದು ಲ್ಯಾಂಗ್ವೇಜ್ ಹಿಂಗೆ ಕನ್ನಡದಲ್ಲಿ ನೋಡ್ತಾಯಿದ್ರೆ ಅದನ್ನ ಕನ್ನಡದಲ್ಲೂ ಬರುತ್ತೆ, ಆಮೇಲೆ ತೆಲುಗು, ತಮಿಳು, ಹಿಂದಿ ಎಲ್ಲ ವರ್ಷನಲ್ಲೂ ಬರುತ್ತೆ. ಅದು ಮಾಡೋ ವಿಧಾನ ಎಲ್ಲ ಸಿಕ್ಕಾಬಟ್ಟೆ ವಿಡಿಯೋದಲ್ಲಿ ನಾನು ನೋಡಿದ್ದೀನಿ. ಆ ಗಿಡನ ನಿಮಗೆ ತೋರಿಸ್ತೀನಿ. ಯಾಕೆ ಅಂತಂದರೆ ಆ ಗಿಡಕ್ಕೆ ಸಿಕ್ಕಾಬಟ್ಟೆ ಬೇಡಿಕೆ ಅಂತೆ. ಅದು ಎಲ್ಲಿ ಸಿಗುತ್ತೆ ಹೇಳಿ, ಅದು ಅಡ್ರೆಸ್ ಹೇಳಿ, ಎಲ್ಲಿ ಸಿಗುತ್ತೆ ಹೇಳಿ, ಇಲ್ಲ ಪಾರ್ಸಲ್ ಕಳಿಸಿ. ಆ ವಿಡಿಯೋಗೆ ಬಂದಿರುವಂಥ ಕಮೆಂಟ್ಗಳು, ಆ ವಿಡಿಯೋ ಯಾರು ಹಾಕಿರ್ತಾರೆ ಆ ವಿಡಿಯೋಗೆ ಬಂದಿರುವಂಥ ಕಮೆಂಟ್ಗಳು, ಅದನ್ನು ನಿಮಗೆ ಆ ಗಿಡನ, ಕಾಯಿನ ಎಲ್ಲ ತೋರಿಸ್ತೀನಿ ಇವತ್ತು. ಬೆಳ್ಳುಳ್ಳಿ ಅವತ್ತು ನೆಟ್ವಲ್ಲ, ಈರುಳ್ಳಿ ನೆಡೋದು ತೋರಿಸಿರ್ಲಿಲ್ಲ ನಿಮಗೆ. ಇದು ಈರುಳ್ಳಿ ನೋಡಿ ಅಲ್ಲೇ ಎಲ್ಲ ಹೆಂಗೆ ಕಡ್ದವೆ ಅಂತ ಅಂದ್ಬಿಟ್ಟು. ಇವು ಬೆಳ್ಳುಳ್ಳಿ. ಈ ಬೆಡ್ ಪೂರ್ತಿ ಬೆಳ್ಳುಳ್ಳಿ ಬರೋದು ಸಿಕ್ಕಾಬಟ್ಟೆ ಲೇಟು. ಅದಕ್ಕೋಸ್ಕರ ಇವು ಸೈಡಿಗೆ ನೆಟ್ಟಿರೋದು. ಈ ಬೆಡ್ಗೆ ಬೆಳೆ ಮಾಡೋಕ್ಕಾಗಲ್ಲ. ಈರುಳ್ಳಿ ಅಂದರೆ ಬೇಗ ಬರ್ತಾವಲ್ಲ, ಆ ಉದ್ದೇಶಕ್ಕೋಸ್ಕರ ಇವನ್ನ ಇಲ್ಲಿ ನೆಟ್ಟಿರೋದು. ಇನ್ನೂ 1 kg ನೆಡಬೇಕಾಯ್ತು. ಸಿಕ್ಕದ್ದೇ 1 kg ಯಾರು ತಗೊಂಡಿದ್ದೋ ಅವು ಇಷ್ಟು ಬೆಳೆದವೆ. ಇನ್ನೊಂದು kg ಇದ್ದಿದ್ರೆ ಅಲ್ಲಿ ಗ್ಯಾಪ್ ಎಲ್ಲೆಲ್ಲಿ ಗ್ಯಾಪ್ ಐತೆ ಅಲ್ಲೆಲ್ಲ ನೆಟ್ಬಿಟ್ಟಿದ್ರೆ ಬೇಜಾನಾಗವು. ಅಂದರೆ ಇವಾಗ ಮಡಿಕೊಳ್ಳೋಕ್ಕೂ ಆಗಲ್ಲ. ಮಾಮೂಲಿ ಇವು ನೆಡೋ ಟೈಮ್ ಬತ್ತು ಅಂದ್ರೆ ಮೊಳಕೆ ಕಡ್ದುಬಿಡ್ತವೆ, ವೇಸ್ಟ್ ಒಟ್ಟಿನಲ್ಲಿ. ಬಟ್ ಇನ್ನೊಂದು kg ನೆಟ್ಟಿದ್ರೆ ಸಾಕಾಗೋದು. ಇವು ಬಂದು ಈಕಳು ಕಿತ್ತಾಕ್ಬಿಟ್ಟು ಪಕ್ಕದ ಗದ್ದೆವು ಒಮ್ಮೈ ಕಿತ್ತಾಕ್ಬಿಟ್ಟಿದ್ರು. ಇಲ್ಲಿಂದ ಅಲ್ಗಂಟ ಪೂರ್ತಿ ಎಲ್ಲ ಕಿತ್ತಾಕ್ಬಿಟ್ಟು ಕಿತ್ತಾಕಿದವನೇ ತಗೊಬಂದು ನೆಟ್ಟಿವ್ನಿ. ಇನ್ನೇನು ಮಾಡಿದ್ರೆ ಅದು ಜಗಳನೂ ಆಯಿತು ಸಣ್ಣ ಪುಟ್ಟದಾಗಿ. ಕಿತ್ತಾಕ್ಬಿಟ್ಟಿದ್ರು. ಟೊಮೊಟೊ ಅಂತೂ ಹೋಯ್ತು ರೇಟು. ನಾಳೆ ಕೀಳಬೇಕು, ರೇಟ್ ಇಲ್ಲ. ಮಾಮೂಲಿ 400, ಇವತ್ತು ಆಲೆ 300, 400 ಪಟ್ಟಿ ಹಿಂಗೆ ಬಂದದೆ. ನಾಳೆಗೆ ಹೆಂಗದವೋ ಏನೋ ಗೊತ್ತಿಲ್ಲ. ನಾಳೆ ಕಿತ್ತಿ ನಾಡು ತಗೊಂಡು ಹೋಗುವಂಥ ಬಜಾರು ಹೆಂಗಾಯ್ತವೋ ಏನೋ ಗೊತ್ತಿಲ್ಲ. ಸುಂಡೆಕಾಯಿ ಕಾಡು ಬದನೆ ಗಿಡ ಎಲ್ಲೈತೆ ಅಂತ ಅಂದ್ಬಿಟ್ಟು ತೋರ್ತೀನಿ ಇವತ್ತು ಹೋಗ್ಬಿಟ್ಟು. ರಸ್ತೆ ಬದಿಲಿ ನೋಡಿವ್ನಿ ತುಂಬ ಗಿಡಗಳವೆ. ನಾವು ಹೋಗೋ ದಾರಿಲಿ ಯಾವ್ದಾರ ನಾನು ಒಂದು ವಿಡಿಯೋ ನೋಡಿದ್ರೆ ಅಬ್ಸರ್ವ್ ಮಾಡಿಬಿಡ್ತೀನಿ. ಒಂದು ವಿಡಿಯೋದಲ್ಲಿ ಏನಾರ ಈ ಗಿಡ ಇಂಥದ್ದು ಒಳ್ಳೇದಂತೆ ಅಂತ ಏನಾರ ನೋಡಿದ್ರೆ ಆ ಗಿಡ ನಾನು ಹೋಗೋ ದಾರಿಲಿ ಅಬ್ಸರ್ವ್ ಮಾಡಿ ಕಂಡುಹಿಡಿದ್ಬಿಡ್ತೀನಿ. ಅಂಥವು ತುಂಬ ಅವೆ. ನಾನು ಹೋಗುವಂಥ ದಾರಿಗಳಲ್ಲಿ ಆ ಗಿಡ ತುಂಬ ಅವೆ. ಆಮೇಲೆ ಮಾಮೂಲಿ ಈ ಥರ ಬೈಲಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಇರ್ತದೆ ಆಮೇಲೆ. ಏಕೆಂದರೆ ಇದು ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರ್ತದಲ್ಲ, ಅಂದರೆ ಈ ಮೇಲೆ ಆದ್ರಿಯ ಗಾಳಿ ಬರ್ತಾ ಸಿಕ್ಕಾಪಟ್ಟೆ ಇರ್ತದೆ. ಈ ಗಾಳಿ ಒಳಗೆ ನಾವು ಮಾತಾಡೋ ಮಾತು ಸರಿಯಾಗಿ ಅಷ್ಟಾಗಿ ಕೇಳಿಸಲ್ಲ, ಬರ್ರೋ ಅಂತ ಮರೀತದೆ. ಆ ಉದ್ದೇಶಕ್ಕೋಸ್ಕರ ಒಂದು ಸ್ಪೀಕರ್ ಉಪಯೋಗಿಸ್ಬೇಕಾಗುತ್ತೆ. ಸ್ಪೀಕರ್ ಉಪಯೋಗಿಸಿದ್ರು ಅಷ್ಟಾಗಿ ಹೆವಿ ಗಾಳಿ ಬರ್ತಾ ಇದ್ದಾಗ ಸರಿಯಾಗಿ ಕೇಳಿಸಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮೂರಿಂದ ಸುಮಾರು ದೂರ ಹೋಗಬೇಕು ಆ ಗಿಡ ತೋರಬೇಕು ಅಂತಂದರೆ ಕಾಡು ಬದನೆ ಗಿಡ. ಚೀಲ ಎಲ್ಲೆಲ್ಲಿ ಬೇಕಲ್ಲೇ ಬಿದ್ದಾವಲ್ಲಪ್ಪ, ಎತ್ತಾಕಿಲ್ಲ. ಈ ಒಂದು ಮಳೆ ಬಂದು ಹೋಯ್ತು. ಸಿಂಪಲಾಗಿ ಒಂದೊಂದು ಕಡೆ ಕುಯ್ತದೆ, ಒಂದೊಂದು ಕಡೆ ಕುಯ್ಕಿಲ್ಲ. ಆದರೆ ಮಳೆ ಅಂತಂದರೆ ಹಿಂಗೆಲ್ಲ ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಹುಯ್ಬೇಕಂತೆ, ಅದು ಏನೋ ಗೊತ್ತಿಲ್ಲ. ಸಿಂಪಲಾಗಿ ಹುಯ್ತದೆ. ಮನೆ ಕೆಲಸ, ತುಂಬ ಜನ ಮನೆ ಕೆಲಸ ಎಲ್ಲಿಗೆ ಬತ್ತು ಅಂತದಿರ. ಅದ್ರ ಬಗ್ಗೆ ಹೇಳೋಕ್ಕೆ ಬೇಜಾರಾಗುತ್ತೆ. ಅಷ್ಟು ಟಾರ್ಚರು, ಮಾನಸಿಕ ಹಿಂಸೆ, ಟಾರ್ಚರು ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ ಮನೆ ಕೆಲಸ ಬಂದು. ಬರ್ತಾಯಿಲ್ಲ ಲೇಬರ್ಸ್ಗೂ. ಯಾರಿಗೆ ಕಾಲ್ ಮಾಡಿದ್ರು ಬರ್ತಾಯಿಲ್ಲ. ಬರದೇ ಇರೋ ಕಾರಣದಿಂದಲೇ ಅರ್ಧ ಮನೆ ಲೇಟ್ ಆಯ್ತಾ ಇರೋದು. ಇಲ್ಲ ಅಂದರೆ ಯಾವತ್ತೋ ಮನೆ ಗೃಹಪ್ರವೇಶ ಆಗಬೇಕಾಯ್ತು. ಅದೇನೋ ಗೊತ್ತಿಲ್ಲ. ನಮ್ಮ ಮನೆ ಬರವೋ ಅವ್ರ ಹಣೆ ಬರೋವೋ ಏನೋ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಬರೋಲ್ಲ, ಮಾಡಲ್ಲ, ನಾನಾ ಥರ ಕಾರಣಗಳು ಹೇಳೋದು. ನಮ್ಮ ಮನೆ ಬರೋದೇ ಚೆನ್ನಾಗಿಲ್ಲ ಅಂತ ನಾವೇ ಅನ್ಕೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ಸುಂಡೆ ಗಿಡ ತೋರಮ್ಮ. ಇಲ್ಲಿ ರೋಡ್ ಪಕ್ಕ ಇರೋದ್ರಿಂದ, ಅಂದರೆ ಇಲ್ಲಿ ನಾವು ಓಡಾಡುವಂಥ ದಾರಿಲಿ ನೋಡ್ಕೊಂಡಿರುವಂಥದ್ದು ನಾನು. ಅಂದರೆ ಇಲ್ಲಿ ನಮ್ಮ ಊರ ಪಕ್ಕನೂ ಐತೆ. ಅದು ಬಿಟ್ಟು ಇಲ್ಲಿ ತುಂಬ ಗಿಡಗಳು ಸ್ವಲ್ಪ ಜಾಸ್ತಿ ಇದ್ದು, ಅದಕ್ಕೋಸ್ಕರ ಇಲ್ಲಿ ಹೋಗ್ತಾ ಇರೋವಂಥದ್ದು. ಇಲ್ಲಿ ಮಾಡ್ರಳ್ಳಿ, ಮೀನಾಗ್ರ ಹೋಗುವಂಥ ರಸ್ತೆ. ಇದು ಒಂದು ಮೇಲ್ಕೋಟೆ ಮಾರ್ಗ ಹೋಗುವಂಥದ್ದು. ಮೇಲ್ಕೋಟೆ ಈಗ ಎಲ್ಲ ಕಡೆಯೂ ಈ ಥರ ಬೋರ್ಡ್ ಹಾಕೋರೆ. ತುಂಬ ಒಳ್ಳೆ ಕೆಲಸ. ಸ್ಕೂಟ್ರಲ್ಲಿ ಹೋಗೋರಿಗೆ ಬರೋರಿಗೆ ಗೊತ್ತಾಗುತ್ತೆ ಯಾವ ಮಾರ್ಗ ಹೋಗಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಪಬ್ಲಿಕ್ಕಲ್ಲಿ ಹಿಂಗೆ ವೀಡಿಯೋ ಮಾಡಬೇಕು ಅಂದ್ರೆ ನಮಗೆ ಒಂಥರ ಆಯ್ತದೆ. ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಕೆಲವರು ನಗ ಹೊಡ್ಕೊಂಡು ಹೋಯ್ತಾರೆ. ಅದಕ್ಕೆ ಒಂಥರ ಬೇಜಾರಾಯ್ತದೆ. ಒಂಥರ
ಆ ಮೂಮೆಂಟಲ್ಲಿ ಯಾರು ಹೋಯ್ತಾದಾಗ ನಾನು ವೀಡಿಯೋನೇ ಮಾಡಲ್ಲ. ಈಗ ಯಾರೂ ಇಲ್ಲ ರೋಡಲ್ಲಿ ನೋಡಿ, ಅದಕ್ಕೋಸ್ಕರ ಹಿಂಗೆ ಕ್ಯಾಮ್ರಾ ಹಿಡ್ಕೊಯ್ತಾನೆ. ಯಾರು ಬತ್ತಾದಾಗ ಕೆಳಗೆ ಮಾಡಿಬಿಡ್ತೀನಿ ಮೊಬೈಲ್ನ, ನೋಡ್ತಾರೆ ಅಂತ ಅಂದ್ಬಿಟ್ಟು. ಈ ದಾರಿಲೇ, ಈ ರಸ್ತೆಯಲ್ಲೇ ಇರುವಂಥದ್ದು ಅದು ಗಿಡ. ತೋರ್ತೀನಿ ಬನ್ನಿ. ಟೊಮೊಟೊ ನೋಡಿ ಹೆಂಗೆ ಹಾಕವ್ರೆ ಅಂತ. ಟೊಮೊಟೊ ಬಜ್ಜಿ ಮಾಡ್ಬೋದು, ಹಂಗೆ ಕಾಣ್ತವೆ, ಸಖತ್ತಾಗವೆ ಟೊಮೊಟೊ. ಈ ನೂಡಲ್ಸ್ ಜೊತೆ ಟೊಮೊಟೊ ಸಾಸ್ ತಿಂತಾರಲ್ಲ, ಇಷ್ಟು ಚೆನ್ನಾಗಿರೋ ಟೊಮೊಟೊದೆಲ್ಲ ಮಾಡಿಕ್ಕಿಲ್ವೇನೋ ಆ ಸಾಸ್ನ. ಆ ಥರ ಕೊಳ್ತು ಹೋಗಿರೋರಲ್ಲಿ ಮಾಡುವಂಥದ್ದು ಅಸಹ್ಯ ಆಯ್ತದೆ ಆ ಟೊಮೊಟೊ ಸಾಸ್. ಅದು ಹೆಂಗೆ ತಿಂದಾರೋ ಆ ನೂಡಲ್ಸ್ಗೆ, ಆ ಬನ್ಗೆ ಪನ್ಗೆ ಅವೆಲ್ಕ ಹಾಕಂತ ತಿಂತಾರೆ. ಯಪ್ಪ, ಅಸಹ್ಯ ಅಂದ್ರೆ ಅಸಹ್ಯ. ಇಲ್ಲೊಂದು ಗಿಡ ಅದೇ, ಇನ್ನೂ ಕಾಯಿ ಬಿಟ್ಟಿಲ್ಲ. ಇದು ಒಂದು ಎರಡು ಕಾಯಿ ಬಿಟ್ಟದೆ, ಜಾಸ್ತಿ ಬಿಟ್ಟಿಲ್ಲ. ಈ ಲೈನಲ್ಲಿ ಬೇಜಾನವೆ, ತೋರ್ತೀನಿ ನಿಮಗೆ ನೋಡಿ. ಇದೆ ಸುಂಡೆಕಾಯಿ ಗಿಡ. ಈ ಎಲೆ ನೋಡಿ, ನಿಮಗೆಲ್ಲ ಕಾಯೆಲ್ಲ ಕಿತ್ತಿ ತೋರ್ತೀನಿ ಬನ್ನಿ. ಇವತ್ತು ನಮ್ಮ ಅತ್ತೆ ಮಾವ ಏನೋ ಬಂದರಂತೆ, ಅತ್ತೆ ಬಂದಿದ್ಲು, ಮಾವನ ಬಂದನಂತೆ. ಅದಕ್ಕೆ ಚಿಕನ್ನ ತೊಗೊಟ್ಬಿಟ್ಟು ಬಂದೆ. ನಾವು ಮಾಡಿದ್ರೆ ತಿನ್ನೋಕ್ಕಷ್ಟಾಗಿ ಇದಾಗಿಲ್ಲ. ಅವಳೇ ಮಾಡಿ ಚಿಕನ್ ಫ್ರೈಯಾರ ಮಾಡಲಿ, ಮಸಾಲನಾರ ಮಾಡಲಿ, ಸಾಂಬಾರನಾರ ಮಾಡಲಿ, ಏನಾರ ಮಾಡಲಿ, ಒಂದು ಮೊಟ್ಟೆ ಕೋಳಿ ತಗೊಬಂದು ಕೊಟ್ಬಿಟ್ಟು ಬಂದೆ. ಏನಾರು ಅವಳು ಇಷ್ಟ ಬಂದಂಗೆ ಹೆಂಗಾರ ಮಾಡಲಿ ಅಂತ ಅಂದ್ಬಿಟ್ಟು. ಅವ್ರ ಕೈ ರುಚಿನೂ ನೋಡು ಬರೀ ನಾವೇ ತಿಂತಾಯಿದ್ರೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಗಿಡ ಐತೆ, ಅದು ಅದ್ರ ಹೆಸ್ರುಗಳು ಏನು, ಕಾಡು ಬದನೆ, ಸುಂಡೆಕಾಯಿ, ಆಮೇಲೆ ಇನ್ನು ಹಲವಾರು ಹೆಸ್ರುಗಳಿಂದ ಕರೀತಾರೆ. ಅಂದರೆ ಗ್ಯಾಸ್ಟಿಕ್ಕಿಗೆ ನಂಬರ್ 1 ಮನೆ ಮದ್ದು ಔಷಧಿ ಅಂತೆ ಇದು. ಇಂಥವು ಸಾವಿರಾರು ಇರ್ತವೆ ಹಳ್ಳಿ ಕಡೆ ಮಾಮೂಲಿ, ಬಟ್ ಹಿಂದ್ಲು ಕಾಲದವ್ರಿಗೆ ಚೆನ್ನಾಗಿ ಗೊತ್ತು. ಇದೊಂದು ವೀಡಿಯೋದ ನೋಡಿ ಮುಖಾಂತರ, ಅಂದರೆ ಇಲ್ಲಿ ಕಾಣುವಂಥ ಇದೆಲ್ಲ ಹೇಳ್ತಾರೆ, ಇದಕ್ಕೊಳ್ಳೋದು ಅದಕ್ಕೊಳ್ಳೋದು ಅದಕ್ಕೊಳ್ಳೋದು ಇದಕ್ಕೊಳ್ಳೋದು ಇಂಥವು ತುಂಬ ಥರ ಹಲವಾರು ಹೇಳ್ತಾರೆ. ಈಗ ಉದಾಹರಣೆಗೆ ಇದನ್ನೇ ತೋರಿಸ್ತೀನಿ ನೋಡಿ. ಈ ಗಿಡನೇ ಬಂದು ಇದು ಈ ಗಿಡ ಏನೈತೆ, ಈ ಸೊಪ್ಪು, ಈ ಗಿಡನೇ ಆ ಬೇರು ಯಾವುದೋ ಮಸಾಜ್ ಮಾಡೋಕೆ ಒಳ್ಳೇದಂತೆ ಹಂಗೆ ಹೇಳ್ತಾರೆ. ಹಿಂಗೆ ನಾನಾ ಥರ. ಅದರಲ್ಲೊಂದು ಇದು ಸುಂಡೆಕಾಯಿ, ಕಾಡು ಬದನೆ, ಸಿಕ್ಕಾಬಟ್ಟೆ ಫೇಮಸ್ಸಾಗಿ ತೋರ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ನೋಡಿ, ಇದೆಯಾ ಕಾಯಿ ಕಾಣ್ತಾವೆ ನೋಡಿ, ಕಿತ್ತಿ ತೋರಿಸ್ತೀನಿ. ಅಯ್ಯೋ 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 ಅಯ್ಯೋ, ಮುಳ್ಳು ಚುತ್ತು, ಮುಳ್ಳು ಸರಿಯಾಗಿ ಚುತ್ತು. ಇಲ್ಲಿ ಇದೆ ನೋಡಿ, ಬೇಜಾನವೇ ಗಿಡದಲ್ಲಿ. ಇಲ್ಲಿ ಬೇಜಾನ್ ಗಿಡಗಳು ಅವೆ. ಇವನ್ನ ಏನೋ ಬೆಳಿಗ್ಗೆ ಟೈಮು ತಿನ್ನಬೇಕು ಅಂತಾರೆ. ಆಮೇಲೆ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಎಲ್ಲ ಯಾವ ಥರ ಚಟ್ನಿ ಮಾಡ್ತಾವ್ರೆ, ಫ್ರೈ ಮಾಡ್ತಾವ್ರೆ, ಏನೇನೆಲ್ಲ ಮಾಡ್ಕೊಂಡು ಇದನ್ನು ತಿಂತವ್ರೆ ಅಂತ ಅಂದ್ಬಿಟ್ಟು. ಇದೆ ಸುಂಡೆಕಾಯಿ, ಕಾಡು ಬದನೆ ಅಂತ ಅಂದ್ಬಿಟ್ಟು. ನೋಡಿಯಪ್ಪ, ಉಸ್ತಿಕಾಯಿ, ನುಸಿಕಾಯಿ ಗ್ಯಾಸ್ಟ್ರಿಕ್ಗೆ ಬಹಳ ಒಳ್ಳೇದು. ಹೆಂಗೆ ಇದನ್ನು ತೊಗೊಳೋದು ಕೇಳ್ತಾ ಇದ್ರು ಜನ. ಸೊ ಒಂದು 3-4 ತೊಗೊಳೋದು, ಹಾಕ್ಕೊಳೋದು, ಚೆನ್ನಾಗಿ ಹಚ್ಕೊಳೋದು. ನೋಡ್ತಾ ಇರ್ಬೋದು, ಬೆಳಿಗ್ಗೆ ಟೈಮು ಹಂಗೆ ತಿಂದಾರಂತೆ. ಇದನ್ನ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೇದಂತೆ. ತುಂಬ ಗಿಡಗಳವೆ ಇಲ್ಲಿ. ಈ ಲೈನಲ್ಲಿ, ಈ ಕಾವಲಿ ಏರಿಯಲ್ಲೇ ತುಂಬ ಗಿಡಗಳವೆ, ನಾನು ನೋಡ್ತಾ ಇರ್ತೀನಿ. ಇದು ಯಾವ್ಯಾವ ಥರ ಮಾಡೋರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ನಿಮಗೆ ತೋರ್ತೀನಿ ವೀಡಿಯೋ ಮುಖಾಂತರನೇ. ಮಾಮೂಲಿ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸುಂಡೆಕಾಯಿ, ಕಾಡು ಬದನೆ ಈ ಥರ ಸರ್ಚ್ ಮಾಡಿದ್ರೆ ಸಾಕು, ಅವೇ ಬರ್ತವೆ. ಬೇಕಾದಷ್ಟು ವಿಡಿಯೋ ಬರ್ತವೆ. ಒಂದು ಉದಾಹರಣೆಗೆ ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ ಬೇಕಾರೆ. ಮೊದಲು ಈ ಗಿಡಗಳನ್ನ ಮನೆ ಹಿತ್ತಲಲ್ಲಿ ಬೆಳೀತಾ ಇದ್ರು, ಆದರೆ ಈಗ ಮನೆಗೆ ಜಾಗ ಇಲ್ಲ, ಗಿಡಗಳನ್ನ ಎಲ್ಲಿ ಬೆಳೆಯೋದು ಅಲ್ವಾ? ಮತ್ತು ಈ ಸೂಪರ್ ಮಾರ್ಕೆಟ್ಗಳ ಮೇಲೆ ನಮ್ಮ ಡಿಪೆಂಡೆನ್ಸಿ ಹೆಚ್ಚಾಗಿರೋದ್ರಿಂದ ಸಿಟಿಗಳಲ್ಲಿ ಫ್ರೆಶ್ ಸುಂಡೆಕಾಯಿ ಸಿಗೋದು ತುಂಬಾ ಕಷ್ಟ ಆಗೋಗಿದೆ. ಆ್ಯಂಡ್ ಇದನ್ನು ಈ ಕೀನ್ವಾ ಆ್ಯಂಡ್ ಚಿಯಾ ಸೀಡ್ಸ್ ಥರ ಸೂಪರ್ ಫುಡ್ಸ್ ಅಂತ ಕೂಡ ಯಾರು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ಇದ್ರ ಬೆನಿಫಿಟ್ಸ್ ಹೇಗೆ ನಮ್ಮ ಜನ್ರೇಷನ್ಗೆ ಗೊತ್ತಾಗುತ್ತೆ ಹೇಳಿ? ನಮ್ಮ ಅಜ್ಜನ ಕಾಲದಿಂದಲೂ ಇದು ಅಡುಗೆ ಮನೆ ರಹಸ್ಯ ಅಂದರೆ ತಪ್ಪಾಗಲ್ಲ. ಯಾಕೆ ಅಂದರೆ ಇದರಲ್ಲಿ ಅಷ್ಟು ಔಷಧಿ ಗುಣಗಳಿವೆ. ಫಸ್ಟ್ ಆಫ್ ಆಲ್, ಇದರಲ್ಲಿ ಹೆಚ್ಚಿನ ಅಂಶದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವೈಟಮಿನ್ಸ್ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣನ ಹೊಂದಿದೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಫೈಟ್ ಇನ್ಫೆಕ್ಷನ್ಸ್. ಸುಂಡೆಕಾಯಿನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಇಟ್ ಇಂಪ್ರೂವ್ಸ್ ಇನ್ ಡೈಜೆಷನ್, ಅಂದರೆ ನಿಮ್ಮ ದೇಹ. ಥ್ಯಾಂಕ್ ಯು. ಮತ್ತು ಇನ್ನು ಯಾವ್ದಾರ ಬೇರೆ ವೀಡಿಯೋಗಳಲ್ಲಿ, ಮತ್ತೊಂದು ವೀಡಿಯೋದಲ್ಲಿ ಸಿಗುಮ. ಬೇರೆ ಇನ್ನೇನಾದರೂ ಹೊಸ ವಿಷಯ ಏನಾದರೂ ಹೇಳಮ್ಮ. ಮಾಮೂಲಿ ಗಿಡ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್.